ನೀವು ಮಾಡಿ ನಮ್ಗೆ ಅಬ್ಜೆಕ್ಷನ್ ಇಲ್ಲ. ನಿಲ್ಸೋ ಪ್ರಶ್ನೆ ಮಾಡಿಲ್ಲ, ಇಲ್ಲಿ ನಿಲ್ಸೋದು ಅವ್ರ ಮನಸ್ಸಲ್ಲಿ ಇರುತ್ತೆ, ನಮ್ಮ ಮನಸ್ಸಲ್ಲಿಲ್ಲ. ಇವಾಗ ನಾವು ಹೇಳ್ತಾ ಇರೋದು ನೋಡಿ, ನಿಮ್ಮ ಆಫೀಸ್ ಕಡೆ ಇರೋ ಬಂದಕ್ಕೆ ನಾವು ಅಬ್ಜೆಕ್ಷನ್ ಕೊಟ್ಟಿರೋ ಒಬ್ಬರು ಎನ್ಕ್ವೈರಿ ಮಾಡಿಲ್ಲ. ಪಾರ್ಟಿ ಬಂದ ಎಂತ ಮಾತಾಡ್ಕೊಂಡ್ರೆ ಹೋದ್ರು ಅಂತ. ಇವಾಗ 10 ಜನ ಅರ್ಜಿ ಕೊಟ್ವಿ, ನಾವು ಅಬ್ಜೆಕ್ಷನ್ ಲೆಟರ್ ಕೊಟ್ವಿ. 10 ಜನ ಅಬ್ಜೆಕ್ಷನ್ ಮಾತಾಡ್ಬೇಕು. ಅವ್ರನ್ನ ಎಂಕ್ವೈರಿ ಮಾಡ್ಬೇಕಾ ಇಲ್ವಾ? ಮಾಡ್ಬೇಕಲ್ವಾ? ಅವ್ರ ಮೆಂಬರ್ ಇಲ್ಲೇ ಇದ್ದಾರೆ ವಿನೋದ್ ಅಂತ, ಅವ್ರನ್ನ ಎಂಕ್ವೈರಿನೇ ಮಾಡಿಲ್ಲ. ಅದೇ ಸರ್ ಮುಂದಕ್ಕೆ ಸ್ಟೆಪ್ ಹಾಕ್ತಾರೆ. ಹೆಂಗೆ ಸರ್ ಮುಂದಕ್ಕೆ ಸ್ಟೆಪ್ ಹಾಕ್ತಾರೆ? ಇಲ್ಲೇ ಇದಾರಲ್ಲ ನೋಟಿಸ್ ಮಾಡಿರೋರು. ಗೌರ್ಮೆಂಟ್ ಇಂದ ಡೈರಿ ಸ್ಯಾಂಕ್ಷನ್ ಆಗೈತೆ ಅಂತ ಸಭೆ ಕರೆದ್ರು ನಮ್ಮನ್ನೆಲ್ಲ. ಬಂದು ನಾವೆಲ್ಲರೂ ಒಂದು 10-12 ಜನ ಅಟೆಂಡ್ ಆಗಿದ್ರಿ. ಅಷ್ಟು ಬಿಟ್ಟರೆ ಅವತ್ತು ಶೇರ್ ಹೋಲ್ಡರ್ ಮಾಡಿದ್ರು ನಮ್ಮನ್ನು. 150 ರೂಪಾಯಿ ಕೊಟ್ಟು ಶೇರ್ ಹೋಲ್ಡರ್ ಚೀಟಿ ತೊಗೊಂಡಿದ್ದೀರಿ. ಅಷ್ಟು ಬಿಟ್ಟರೆ ಇನ್ನು ಯಾವ ಮಾಹಿತಿನೂ ನಮ್ಗೆ ಗೊತ್ತಿಲ್ಲ. ಎಲೆಕ್ಷನ್ ನಡೆದಿದೆಯಂತೆ, ಡೈರಿ ಓಪನ್ ಆಗಿದೆಯಂತೆ, ಪ್ರೆಸಿಡೆಂಟು ಸೆಕ್ಯೂರಿಟಿ ಎಲ್ಲ ಮಾಡಿದ್ದಾರೆ. ಅದೆಲ್ಲ ನಮಗಿನ್ನೂ ಇವತ್ತು ಗೊತ್ತಿಲ್ಲ. ನಿನ್ನೆ ಡೈರಿ ಓಪನ್ ಆಗಿದೆ ಅಂತ ಅವಾಗ ಬಂದು ನಾವು ಯಾಕೆ ನಮ್ಗೆ ಮಾಹಿತಿ ತಿಳಿಸಿಲ್ಲ ಅಂತೇಳಿ ಅವ್ರ ಆಫೀಸರ್ ಬಂದಿದ್ದರು. ಅವ್ರ ಮೇಲೆ ನಾವು ಕೇಳಿದ್ರಿ. ಅವರೇನು ನಮ್ಗೆ ಸರಿಯಾದ ಮಾಹಿತಿ ಕೊಟ್ಟಿಲ್ಲ, ಹೋಗಿದ್ದಾರೆ ಸರ್. ಇಷ್ಟು ನಡೆದಿದೆ. ಎಲೆಕ್ಷನ್ನು ಕಾನೂನುಬದ್ಧವಾಗಿ ನಡೆದಿಲ್ಲ. ನಾವೇನು ಕೇಳಕ್ಕೆ ಬಂದಿದ್ವಿ, ಯಾಕೆ ಎಲೆಕ್ಷನ್ ಕಾನೂನುಬದ್ಧವಾಗಿ ನಡೆದಿಲ್ಲ, ಕಾನೂನುಬದ್ಧವಾಗಿ ನಡೆಸಬೇಕಾಗಿತ್ತಲ್ಲ ಅಂತ ನಾವು ಕೇಳಕ್ಕೆ ಬಂದಿದ್ವಿ. ಅವರು ರಾಜಕೀಯ ಮಾಡ್ತಾರೆ ಅಂತ ಹೇಳಿ ನಿಂದನೆ ಮಾಡಿದ್ರು. ಆದರೆ ನಮಗೆ ಆ ಉದ್ದೇಶ ಇಲ್ಲ. ಡೈರಿ ನಮಗೂ ಓಪನ್ ಆಗಬೇಕು ಅನ್ನೋವಂಥ ಉದ್ದೇಶನೇ ಇದೆ ಊರಲ್ಲಿ. ಆದರೆ ಅದು ಕಾನೂನುಬದ್ಧವಾಗಿ ನಡಿಬೇಕು ಅನ್ನೋವಂಥ ಒಂದು ಇಂಟೆನ್ಷನ್ನು ನಮ್ಮದು ಆಗಿರುತ್ತೆ ಅಷ್ಟೇ. ಇಲ್ಲಿರೋರೆಲ್ಲ ಹೆಂಗಸರು ಎಲ್ಲ ಶೇರ್ ಹೋಲ್ಡರ್ಸೇನೆ. ಆದರೆ ಒಬ್ಬರಿಗೆ ಒಂದು ಮಾಹಿತಿ ಕೊಡಲಿಲ್ಲ. ಅವ್ರಿಗೆ ನೋಟಿಸ್ ಕೊಡಬೇಕಾಗಿತ್ತು, ಪೋಸ್ಟರ್ ಅಂಟಿಸೋವಾಗ ಮಾಹಿತಿಯನ್ನು ತಿಳಿಸ್ಬೇಕಾಗಿತ್ತು. ಏನೂ ಮಾಡಿಲ್ಲ. ಅವ್ರಿಗೆ ಬೇಕಾಗಿರೋ ಕಡೆ, ಅಂದರೆ ಯಾರು ನೋಡಿದಿರೋ ಕಡೆಗೆ ಪೋಸ್ಟರ್ಗಳನ್ನು ಪೇಸ್ಟ್ ಮಾಡಿಕೊಂಡು ನಾವು ಮಾಡಿದ್ದೀವಿ ಅಂತ ಹೇಳಿ ಅವರು ದಾಖಲೆಗಳನ್ನು ಇಟ್ಕೊಂಡಿದ್ದಾರೆ. ಇದೆಲ್ಲ ಸುಳ್ಳು ದಾಖಲೆಗಳು. ಇಲ್ಲಿ ಬಂದಿದ್ದಂತಹ ಅಧಿಕಾರಿಗಳು ಸಹ ಅದನ್ನು ಕರೆಕ್ಟಾಗಿ ನಿರ್ವಹಿಸಿರೋದಿಲ್ಲ. ಯಾಕೆ ಅಂತಂದರೆ ಅದು ಅವ್ರಿಗೆ ಗೊತ್ತಿರಬೇಕು. ವಿಚಾರಣೆ ಮಾಡಬೇಕಾಗಿತ್ತು. ಇಂಥವ್ರೇನ ಇವರ ಶೇರ್ ಹೋಲ್ಡರು, ಅವರ ಯಾವ ವ್ಯಕ್ತಿ ಅಂತ ಹೇಳಿ ವಿಚಾರಣೆ ಮಾಡಬೇಕಾಗಿತ್ತು. ಅದ್ರ ಬಗ್ಗೆ ಏನೂ ಮಾಹಿತಿ ಇಲ್ದಿರ ಅವರು ಮೂವ್ ಮಾಡ್ಕೊಂಡು ಹೋಗಿದ್ದಾರೆ. ಅದು ಅವ್ರ ತಪ್ಪು ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಇಲ್ಲಿದ್ದಂತಹ ಜನಗಳು, ಕೆಲವೊಂದು ಜನಗಳು ಆ ರೀತಿ ಮಾಡಿದ್ದಾರೆ ಅದನ್ನು. ಸೊ ದಯವಿಟ್ಟು ನಮಗೆ ನ್ಯಾಯ ಕೊಡಿಸ್ಬೇಕು. ಮತ್ತು ಏನಪ್ಪ ಅಂತಂದರೆ ಇದು ಮತ್ತು ರಿಎಲೆಕ್ಷನ್ ಮಾಡಬೇಕು ಸರ್. ಹೊಸದಾಗಿ ಈ ಎಲ್ಲ ಶೇರ್ ಹೋಲ್ಡರ್ದವ್ರು ಏನಿದ್ದಾರೋ ಅವ್ರಿಗೆ ಮಾಹಿತಿ ಕೊಡಿಸ್ಬೇಕು. ಹಸುಗಳನ್ನು ಇಟ್ಕೊಂಡಿರೋರಿಗೆ ಕೆಲವ್ರಿಗೆ ಶೇರ್ ಹೋಲ್ಡರೇ ಇಲ್ಲ, ಅವರು ಡೈರಿಗೆ ಹಾಲನ್ನು ಹಾಕ್ತಾ ಇದ್ದಾರೆ, ಅವ್ರಿಗೆ ಶೇರನ್ನು ಕೊಡಲೇ ಇಲ್ಲ. ಅಂಥವ್ರನ್ನೆಲ್ಲ ಗುರುತಿಸಿ ಅವ್ರಿಗೆ ಶೇರನ್ನು ಕೊಟ್ಟು ಮತ್ತೆ ರಿಎಲೆಕ್ಷನ್ ಮಾಡಬೇಕು ಅಂತ ಹೇಳಿ ನಮ್ಮ ಅನಿಸಿಕೆ ಸರ್. ಇಲ್ಲ ಅಂತ ಒಂದು 6 ತಿಂಗಳಿಂದ ನಿಲ್ಸೋದು ಮಾಡೋದು ಬಿಟ್ಬಿಟ್ಟಿದ್ದೀನಿ ಸರ್. ಇಲ್ಲಿ ಇನ್ನೇನು ಒಂದು 4-5 ವರ್ಷದಿಂದ ಇಲ್ಲೇ ಮಾಡ್ತೀವಿ. ಸಂಘಕ್ಕೂ ಬಿಲ್ಡಿಂಗ್ ಇವಾಗ ಸಂಘಕ್ಕೆ ಬೀಗ ಇಲ್ಲ ಸರ್. ನಾವು ಇದರಲ್ಲೇ ಮಾಡ್ಬೇಕು ಸರ್. ಸಂಘ ಮುಂಚೆ ಇದರಲ್ಲೇ ಮಾಡ್ತಾ ಇದ್ವಿ. ಇವಾಗ ಮೀಟಿಂಗ್ ಮಾಡೋಕ್ಕಾಗ್ತಾ ಇಲ್ಲ. ಎಲೆಕ್ಷನ್ನು ಕರೆಕ್ಟಾಗಿ ನಡೆದಿಲ್ಲ ಅಂದ್ಬಿಟ್ಟು ಇವರು ಅರ್ಜಿ ಹಾಕಿದ್ರೆ ಅದು ಅವರು ನವೀನ್ ಅವರು ಕೊಟ್ಟಿದ್ದಾರೆ. ಕರೆಕ್ಟಾಗಿ ದಾಖಲೆಗಳು ಕರೆಕ್ಟಾಗಿ ನಡೆದಿದೆ ಎಲೆಕ್ಷನ್ ಅಂದ್ಬಿಟ್ಟು ಅಬ್ಜೆಕ್ಷನ್ ಕೊಟ್ಟಿದ್ದಾರೆ. ಅಬ್ಜೆಕ್ಷನ್ ಮಾಡಿದ್ದಕ್ಕೆ ಅವ್ರು ಕೊಟ್ಟಿದ್ದಾರೆ. ಅದರಲ್ಲಿ ಏನು ಬಂದಿದೆ ಅಂದರೆ ನಮ್ಮ ಹೆಸರೆಲ್ಲ ಹಾಕಿದ್ದಾರೆ ಸರ್. ಮೀಟಿಂಗು ನಾವು ಹೋಗೇ ಇಲ್ಲ, ಅದ್ರ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ. ಸ್ವಾಗತ ಭಾಷಣ ಮಾಡಿದ್ದಾರೆ ರೂಪಾ ಶ್ರೀನಿವಾಸ್ ಅಂತ, ವಂದನಾರ್ಪಣೆ ಮಾಡಿದ್ದಾರೆ ಅಂತ, ಆಶಾ ಕುಮಾರಿ ಅಂತ, ಅವ್ರದ್ದು ಹೆಸರುಗಳೆಲ್ಲ ಕೊಟ್ಟಿದ್ದಾರೆ ಸರ್ ಅವರು. ಆದರೆ ನಮ್ಗೆ ಗೊತ್ತೇ ಇಲ್ಲ, ಮೀಟಿಂಗ್ ನಡೆದಿರೋದು ಗೊತ್ತಿಲ್ಲ. ಅವ್ರು ಕೊಟ್ಟಿರೋ ಇದರಲ್ಲಿ ನಮ್ಮ ಹೆಸರುಗಳೆಲ್ಲ ಇದ್ದಾವೆ. ಆ ದಾಖಲೆಗಳೆಲ್ಲ ಬೇಕಂದ್ರೆ ಇಲ್ಲೇ ಇದ್ದಾವೆ. ನಾವು ಅದಕ್ಕೆ ಹೋಗೇ ಇಲ್ಲ. ನಮ್ಗೆ ಆ ಎಲೆಕ್ಷನ್ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನಮಗೆ ಅಂದರೆ ನಮ್ಮ ಅಣ್ಣ ಒಬ್ರು ಇದ್ದಾರೆ, ಅವರು ಮುಂದಕ್ಕೆ ಬಂದರೆ ಹಾಲ್ ಡೈರಿ ಸ್ಟಾರ್ಟಿಂಗ್ ನಮ್ಮೂರು ಗೌರ್ಮೆಂಟ್ ಡೈರಿ ಆಗುತ್ತೆ ಅಂದಾಗಿನಿಂದ ಅವ್ರು ನಮ್ಮ ಮನೆ ಹತ್ರ ಬರ್ತಾಯಿದ್ರು. ಈ ಥರ ಗೌರ್ಮೆಂಟ್ ಡೈರಿ ಸ್ಯಾಂಕ್ಷನ್ ಆಗೈತೆ ಅಂದರೆ ನಮಗೂ ಒಳ್ಳೇದಲ್ವಾ ಸರ್. ಗೌರ್ಮೆಂಟ್ ಡೈರಿ ಬಂದರೆ ಊರಿಗೆ ಅಂದ್ಬಿಟ್ಟು ಯಾವುದೋ ಒಂದು ಪೇಪರಲ್ಲಿ ಸೈನ್ ಹಾಕಮ್ಮ ಬಂದು ಮನೇಲಿ ಸೈನ್ ಹಾಕ್ಸ್ಕೊಂಡಿದ್ದಾರೆ ಸರ್. ಎಲ್ಲದರಲ್ಲೂ ಏನು ಬರ್ದಿರ್ಲಿಲ್ಲ. ಆ ಅಣ್ಣ ಸುಮಾರು 4 ಸಲ ಬಂದು ಮನೆ ಹತ್ರ ಸೈನ್ ಹಾಕ್ಸ್ಕೊಂಡ್ರು. ಫೋಟೋ ಬೇಕಮ್ಮ, ಆಧಾರ್ ಕಾರ್ಡ್ ಬೇಕಮ್ಮ ಅಂದರು. ಏನೋ ನಮ್ಮಣ್ಣ ತಾನೇ ಅಂತ ಹೇಳ್ಬಿಟ್ಟು ನಾವು ಬರೆದು ಕೊಟ್ರಿ ಸರ್. ನಾವು ಏನೋ ಗೌರ್ಮೆಂಟ್ ಡೈರಿ ಸ್ಯಾಂಕ್ಷನ್ ಆಗೋಕ್ಕೋಸ್ಕರನೇ ಸೈನ್ ಹಾಕ್ಸ್ಕೊಂತ ಇದಾರೆ ಅಂತ ನಾವು ಹಾಕಿದ್ದೀವಿ ಸರ್ ನಾವೆಲ್ಲ ಸೈನ್ಗಳು. ಆದ್ರೆ ಅದು ಏನಕ್ಕೆ ಅಂದ್ರೆ ನಮ್ಗೆ ಗೊತ್ತಿಲ್ಲ. ನನ್ನ ಸೈನ್ ಮಾಡಿಲ್ಲ. ವಂದನಾರ್ಪಣೆಗೆ ಸ್ವಾಗತ ಭಾಷಣ ಮಾಡಿದ್ದಾರೆ, ಅವ್ರ ಸೈನ್ ರೂಪಾ ಬಿ ಅಂತ ಇದೆ, ಅವ್ರ ಸೈನ್ ಇಲ್ಲ, ನನ್ನ ಸೈನ್ ಇಲ್ಲ. ಮೊನ್ನೆ ಆಫೀಸ್ ಓಪನಿಂಗ್ ಬಂದಿದ್ರಲ್ವ ಸರ್ ಅವರು, ಆವಾಗ ಅವ್ರನ್ನ ಕರೆದ್ರಿ. ನಾವು ನಮ್ಮ ಅಣ್ಣನ ಕರೆದ್ರಿ. ಏನಣ್ಣ ಸೈನ್ ಮಾಡಿಸ್ಕೊಂಡೋದಲ್ಲ ನೀನು ಏನಕ್ಕಂತ ಕೇಳ್ದ ನಮ್ಮನ್ನ ಅಂದ್ರೆ ಅವ್ರನ್ನ ಒಳಗಡೆನೆ ಇಟ್ಕೊಂಡಿದ್ದಾರೆ ಸರ್. ಆಚೆಗೆ ಬಿಡ್ತಾ ಇಲ್ಲ ಅವ್ರನ್ನ. ಅವ್ರ ಭಾವ ಬೇಳಕ್ಕೂ ಅವ್ರಿಗೆ ಬಿಡ್ತಾ ಇಲ್ಲ. ನಾವು ಇಷ್ಟಕ್ಕೂ ಅವತ್ತು ಡೈರಿ ಓಪನ್ ಆದಾಗ ನಾವು ಜಗಳ ಮಾಡಕ್ಕೆ ಬಂದಿರಲಿಲ್ಲ. ನಾವು ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡಬೇಕು ಅಂತ ಬಂದಿದ್ವಿ. ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ, ಅವ್ರಿಗೆ ಕೊಟ್ಟಿದ್ದೀವಿ. ಅವರು ನಮ್ಮ ಹತ್ರ ಮಾತಾಡ್ಬೇಡಿ, ನೀವು ಬೇರೆ ಹತ್ರ ಹೋಗಿ ಮಾತಾಡಿ, ನಿಮ್ಗೆ ಏನು ಮಾತಾಡ್ಬೇಕು ರೂಲ್ ಹೆಂಗಿದೆಯೋ ಹಂಗೋಗಿ ಅಂತ ಹೇಳಿ ಕೆಲವರಿಗೆ ಶೇರ್ ಸ್ಲಿಪ್ ಕೊಟ್ಟಿದ್ದಾರೆ, ಇನ್ನೊರು ಕೆಲವರು ಕೊಟ್ಟಿಲ್ಲ. ಮತ್ತೆ ವಯಸ್ಸು ಹುಡುಗಿರಿಗೆಲ್ಲ ಒಂದು ಮನೆಯಲ್ಲಿ 3 ಶೇರ್ ಹೋಲ್ಡರ್ ಕೊಟ್ಟಿದ್ದಾರೆ.
ಒಂದು ಮನೆಯಲ್ಲಿ 3 ಕೊಟ್ಟಿದ್ದಾರೆ. ಮುದುಕಿರಿಗೆ ಮಾಡ್ಕೊಳ್ಳಿ ಶೇರ್ ಅವ್ರ ಆ ರೀತಿ ಎಲ್ಲ ಹೆಸರನ್ನ ಕೊಟ್ಟಿದ್ದಾರೆ. ಶೇರ್ಗುನು ಅದಕ್ಕೂ ಇದಲ್ಲ. ಶೇರ್ ಕಟ್ಟಿದ ಮೇಲೆ ಅವ್ರನ್ನ ಕರೆದು ಅವ್ರಿಗೆ ತಿಳಿ ಹೇಳ್ಬೇಕಲ್ಲ, ಇದರಿಂದ ಏನು ಅನುಕೂಲ ಇಲ್ಲ ಅನಾನುಕೂಲನ ನಾವು ಮಾಡ್ತಾ ಇದೀವಿ. ಅವ್ರಿಗೂ ತಿಳ್ಕೊಬೇಕಲ್ಲ. ನಾಳೆ ಬೆಳಗ್ಗೆ ಅವರು ಬೀದಿಯಾಗ ಬಂದು ಇಲ್ಲ ಹಾಲು ಹಾಕ್ಬೇಕು, ಇಲ್ಲ ಹಾಲು ಹಾಕ್ದಿರ ಇರ್ಬೋದು. ನಿಮ್ಮ ಅವ್ರ ಕಾನೂನು ಪ್ರಕಾರ ಹೇಳೋದೇನಪ್ಪ ಅಂದ್ರೆ ಮೊದಲು ಸಲ ಮಾಡುವಾಗ ಹಾಲು ಹಾಕೋರು ಲೆಕ್ಕ ಬರಲ್ಲ ಶೇರ್ಗಳಿಗೆ ಅಂತ ಹೇಳ್ತಾರೆ. ಇರ್ಲಿ ಒಪ್ಕೊಳ್ಳೋಣ. ಇಲ್ಲಿ 2011ದಿಂದ ನಡೀತಾ ಇರೋವಾಗ ಇಲ್ಲಿ ಸಬ್ ಪಾಯಿಂಟ್ ನಡೆಯುವಾಗ ಹಾಲು ಹಾಕೋರನ್ನೇ ಕನ್ಸಲ್ಟ್ ಮಾಡ್ಬೇಕು ಮೊದಲು. ಹಾಲು ಹಾಕೋರ್ನೇ ಕನ್ಸಲ್ಟ್ ಮಾಡ್ಬೇಕು, ಆಮೇಲೆ ಬೇರೆಯವ್ರನ್ನ ತಗೋಬೇಕಾಗಿರೋದು. ಇಲ್ಲಿ ಏನು ನಡೀತಾ ಇಲ್ಲ, ಕಾರ್ಯ ಚಟುವಟಿಕೆನೇ ನಡೀತಾ ಇಲ್ಲ ಅಂದ್ಮೇಲೆ ನೀವು ಹಾಲು ಹಾಕ್ದಿರೋರ್ನ ಕೂಡ ನೀವು ಶೇರ್ ಹೋಲ್ಡರ್ ಮಾಡ್ಬೋದು. ಅದ್ರಲ್ಲಿ ಏನು ಕಾನೂನುಬದ್ಧವಾಗಿ ಆಗುತ್ತೆ. ಎಲ್ಲಿ ಇವಾಗ ಸಬ್ ಪಾಯಿಂಟ್ ನಡೀತಾ ಇತ್ತು, ಎಲ್ಲಿ ಇವಾಗ ಎಲ್ಲರೂ ಸೇರಿ ಇಲ್ಲಿ ಹಾಲು ಹಾಕ್ತಾ ಇದ್ದಾರೋ ಅವ್ರಿಗೆ ಮಾಹಿತಿ ಕೊಡಬೇಕು. ಅವ್ರನ್ನ ಮೊದಲು ಅವ್ರಿಗೆ ನಾವು ಇದು ಕೊಡಬೇಕು. ಯಾಕಂದ್ರೆ ಅವತ್ತಿಂದ ಇದು ನಡ್ಸ್ಕೊಂಡ್ ಬರ್ತಾ ಇರೋರ್ಗೆ ನಾವು ಮೊದಲು ಹಾಲು ಹಾಕ್ತಾ ಇರೋರ್ಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಅಂದ್ಕೊಂಡು ಅವ್ರಿಗೆ ಶೇರ್ ಹೋಲ್ಡರ್ ಮಾಡಿ ಅವ್ರಿಗೆ ತಿಳ್ಕೊಂಡು ಆಮೇಲೆ ನಾವು ನಮ್ಮ ಕೆಲಸ ನಾವು ಮಾಡ್ಕೋಬೇಕು. ಏನು ಮಾಡದಿರ ಇದ್ದಾನೆ ನಿಮ್ಮ ಅವ್ರ ಸ್ವಾರ್ಥಕ್ಕೆ ಅವ್ರು ಮಾಡ್ಕೊಂತ ಇದ್ದಾರೆ ಅಂದ್ರೆ ಇದರಲ್ಲಿ ಅರ್ಥ ಏನಿರುತ್ತೆ? ಇದನ್ನ ಆಲ್ರೆಡಿ ನಡಿಬೇಕು ಅಂದ್ಕೊಂಡಿದ್ದಾರೆ, ನಡ್ಸ್ಬಾರ್ದು ಅಂದ್ಕೊಂಡಿದ್ದಾರೆ. ಇಷ್ಟು ವರ್ಷ ನಡ್ಸ್ಕೊಂಡ್ ಬಂದಿದ್ದೆ ಅಂತ. ಅದರಿಂದ ಕಾನೂನುಬದ್ಧವಾಗಿ ಹೊಸದಾಗಿ ಚುನಾವಣೆ ನಡೆದು ಹೊಸದಾಗಿ ಸದಸ್ಯರನ್ನ ಆಯ್ಕೆ ಮಾಡಿ, ಪ್ರೆಸಿಡೆಂಟ್ಗಳನ್ನ ಆಯ್ಕೆ ಮಾಡಿ ಡೈರಿ ನಡ್ಸ್ಕೊಂಡು ಹೋಗೋದಕ್ಕೆ ನಮ್ದೇನು ತೊಂದರೆ ಇಲ್ಲ. ಅವ್ರು ಹೊಸದಾಗಿ ತಿರ್ಗಾ ಅವರು ಏನಾದರೂ ಚುನಾವಣೆ ನಡೆಸ್ದಿರ ಇದನ್ನೇ ಕಂಟಿನ್ಯೂ ಮಾಡ್ತೀವಿ ಅಂದ್ರೆ ನಾವು ಎಲ್ಲಿಗೆ ಹೋಗೋವರೆಗೂ ಸರಿ ನಾವು ಧರಣಿ ಮಾಡ್ತೀವಿ ಅಷ್ಟೇ ಸರ್. ನಮ್ಮೆಲ್ಲ ಆದ್ರೆ ಚುನಾವಣೆ ನಡೀಬೇಕು ಮತ್ತೆ ರಿ-ಎಲೆಕ್ಷನ್. 2 ಸಲ ಬಂದು ವಾಪಸ್ ಕಳ್ಸಿಬಿಟ್ಟಿದ್ದೀನಿ ನಾನು ಅವ್ರನ್ನ. ಬೇಡ ಸರ್, ಇದು ಚುನಾವಣೆ ಆಗಬೇಕು, ಎಲ್ರಿಗೂ ತಿಳಿಸ್ಬೇಕು, ಬೋರ್ಡ್ ಹಾಕಿಲ್ಲ ಅಂತೇಳಿ ವಾಪಸ್ ರಾತ್ರಿ ಬರ್ದಿರೋದು ಸರ್. ಇಷ್ಟು ದಿನ ಆಮೇಲೆ ತಿರ್ಗಿ ಮತ್ತೆ ಬಂದ್ರು, ಮತ್ತೆ ಅವರು ಬಂದರು ಹೇಳ್ದೆ ನಾನು ಸರ್ ನೀವು ಮತ್ತೆ ಹೇಳಿದ್ರಲ್ಲ ಅವತ್ತು ನೀವು ಮಾಡಬೇಡಿ ಅಂತ ಸ್ವಲ್ಪ ವಾಪಸ್ ಹೋದ್ರಲ್ಲ, ತಿರ್ಗಿ ಮತ್ತೆ ಹೆಂಗೆ ಮಾಡಿದ್ರೆ ಅಂದ್ರೆ ಇಲ್ಲ ನಮ್ದೇನಿಲ್ಲ ಅಂತೇಳಿ ಅವ್ರು ಹೇಳಿದ್ರು. ಅದು ಸರ್ 98 ಜನ ಶೇರ್ ಹೋಲ್ಡರ್ ಆಗಿ ಕಟ್ಸ್ಕೊಂಡಿದ್ದಾರೆ. ಅದರಲ್ಲೂ ಬಂದುಬಿಟ್ಟು ಓನಾಗಿ ದುಡ್ಡು ಕೊಟ್ಟಿರೋ ರಾಮಮ್ಮ ಅಂದ್ರೆ ಒಂದು 18 ಜನ ಇರ್ಬೋದು. ಇನ್ನೆಲ್ಲ 88 ಜನಗಳಿಗೇನು ಒಬ್ಬರೇ ಆಗಿ ಶೇರ್ ಹೋಲ್ಡರ್ ಕಟ್ಟಿದ್ದಾರೆ. ಅವ್ರಿಗೆ ಯಾರಿಗೂ ಮಾಹಿತಿ ಇಲ್ಲ. ಅವ್ರ ಸಂತಾನದಿಂದ ಶೇರ್ ಹೋಲ್ಡರ್ ಅವರೇ ಕಟ್ಟಿದ್ದಾರೆ. ಯಾರಿಗೂ ಆಗಲಿ ಆ ಮಾಹಿತಿ ಯಾರಿಗೂ ಇಲ್ಲ. ನಾನು ಶೇರ್ ಹೋಲ್ಡರ್ ಆಗಿದ್ದೀನಿ ಅನ್ನೋದು ಕೂಡ ಯಾರಿಗೂ ಕೆಲವ್ರಿಗೆ ಗೊತ್ತೇ ಇಲ್ಲ. ಇಲ್ಲಿ ಏನು ಬಂದಿದ್ದಾರೆ ಇಷ್ಟು ಮಾತ್ರ ಬಿಟ್ಟು ಬೇರೆ ಯಾರಿಗೂ ನಾನು ಶೇರ್ ಹೋಲ್ಡರ್ ಆಗಿದ್ದೀನಿ, ನಮ್ಮೂರಲ್ಲಿ ಹಾಲು ಡೈರಿ ಆಗ್ತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಅವರಷ್ಟಿಗೆ ಅವರು ಬಂದಿದ್ದಾರೆ, ಎಲ್ಲೋ ಒಂದು ಹತ್ರ ಕೂತ್ಕೊಂಡಿದ್ದಾರೆ, ನಾವು ಎಲೆಕ್ಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಏನೋ ಮಾಡ್ಕೊಂಡು ಅವ್ರ ಪಾಡ್ಗಾರು ಹೋಗಿದ್ದಾರೆ. ಇಲ್ಲಿ ಶೇರ್ ಹೋಲ್ಡರ್ ಆಗಿದ್ದಾರಪ್ಪ, ಅವ್ರು ಕರೆಯೋಣ, ಅವ್ರಿಗೆ ಮಾಹಿತಿ ಕೊಡ್ಸೋಣ, ಇಲ್ಲಿ ಏನಾಗುತ್ತೆ ಏನು ಆಗೋಗಲ್ಲ ಅದನ್ನು ತಿಳಿಸೋಣ, ತಿಳಿಸ್ಬಿಟ್ಟು ಇದನ್ನು ಮಾಡ್ಕೊಂಡು ಹೋಗೋಣ ಅಂತ ಉದ್ದೇಶ ಯಾರಿಗೂ ಇರಲಿಲ್ಲ.